ಹೇಗಿದ್ದೀರಾ? ಹೇಳ್ಬಿಟ್ಟು ಚೆನ್ನಾಗಿರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಬ್ಲಾಗ್ ಆ್ಯಸ್ ಯೂಶುವಲ್ March 5th ಇವತ್ತು ನಾನು ವೀಡಿಯೋನ ಶೂಟ್ ಮಾಡ್ತಿರೋದಂತೂ ಮಾರ್ನಿಂಗ್ ನೋಡ್ಬೋದು. ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಐ ಥಿಂಕ್ 6:30 ಆಗಿರ್ಬೋದು ಅನಿಸುತ್ತೆ. 5 o'clock ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಸೊ ಇವಾಗ ಇಷ್ಟೊತ್ತಿಗೆ ರೆಡಿಯಾಗಿದ್ದೀನಿ. ಇನ್ನೂ ರೆಡಿಯಾಗಿಲ್ಲ, ಇನ್ನೂ ಕೆಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಬೇಕು, ಇನ್ನೂ ಟೈಮ್ ಕೆಲಸ ಇದೆ. ಆಮೇಲೆ ಎಲ್ಲ ರೆಡಿ ಮಾಡಿಕೊಡ್ತೀನಿ. ಇವತ್ತು ಒಂದಿನ ಮಾತ್ರ ನನ್ನ ಹಸ್ಬೆಂಡ್ ಏನು ಪೂಜೆ ಮಾಡಲ್ಲ ಅಂತ ಹೇಳಿದೆ, ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಬೇರೆ ಟೈಮಲ್ಲಿ ನಾವು ಎಷ್ಟೇ ರೆಡಿ ಮಾಡಿ ಎಷ್ಟೇ ಇಟ್ಟಿದ್ರು ಅವ್ರೇನು ಪೂಜೆ ಮಾಡಲ್ಲ, ಜಸ್ಟ್ ಕೈ ಮುಗ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸೊ ಇವಾಗ ಅವರೇ ಪೂಜೆ ಮಾಡ್ತಾರೆ, ನಾನು ಹಂಗೆ ಯಾವಾಗಲೂ ಮಾಡಿಸೋದು. ಸೊ ಅದಕ್ಕೆ ಇವಾಗ ಹೋಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಟ್ರೆ ಅವರು ಪೂಜೆ ಮಾಡ್ತಾರೆ, ದೀಪ ಹಚ್ಬಿಟ್ಟು ಹೋಗೋದಷ್ಟೇ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಆ್ಯಸ್ ಯೂಶುವಲ್ ಬೆಟ್ಟಕ್ಕೆ ಫಸ್ಟ್ ಹೋಗುವಂಥದ್ದು. ನಿಮಗೆ ಗೊತ್ತು, ಮೈಸೂರು ಮಮ್ಮಿ ನಮ್ಮ ಮನೆ ದೇವರು ಕೂಡ, ಹಾಗೆ ನನ್ನ ಹಸ್ಬೆಂಡ್ಗೆ ಫೇವ್ರೆಟ್ ಗಾಡ್ ಅಂತಲೂ ಹೇಳ್ಬೋದು ಚಾಮುಂಡೇಶ್ವರಿ. ಸೊ ಅವ್ರ ಬರ್ಡೇಗೆ ಮಾತ್ರ ಅಲ್ಲಿಗೆ ಹೋಗೋದು, ಎಲ್ಲೂ ಹೋಗೋಲ್ಲ, ಮಿಸ್ ಮಾಡಲ್ಲ. ಸೊ ನಾನು ಔಟ್ಫಿಟ್ ಬಂದು ಪ್ಲಾಜಾ ಮತ್ತು ಕುರ್ತಾ, ಐ ಮೀನ್ ಯಾವ ರೀತಿ ಇದೆ ಅಂದರೆ ಆಫ್ ಕುರ್ತಾ ಅಂತ ಹೇಳ್ಬೋದು. ಸೊ ಈ ರೀತಿ ತೊಗೊಂಡು ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ತೊಗೊಂಡು ಹಾಕೊಂಡಿರೋದು, ಕ್ರೀಮ್ ಕಲರಲ್ಲಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಫುಲ್ ಔಟ್ಫಿಟ್ ಫೋಟೋ ಹಾಕಿರ್ತೀನಿ, ನೋಡ್ಕೋಬೋದು. 3/4 ಸ್ಲೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೊಗೊಂಡಿದ್ದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಐ ಮೀನ್ ಟ್ರೆಂಡ್ಸಲ್ಲಿ ತೊಗೊಂಡು ಆಲ್ರೆಡಿ 6 months ಆಯಿತು ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದರೆ ಗೊತ್ತಿರುತ್ತೆ. ಸೊ ಅದನ್ನು ಇವಾಗ ವೇರ್ ಮಾಡಿಕೊಂಡೆ. ಇವಾಗ ಕಾಲ ಕೂಡ ಬಂತು ಅನಿಸುತ್ತೆ ಅದಕ್ಕೆ. ಸೊ ಇವಾಗ ವೇರ್ ಮಾಡಿದ್ದೀನಿ. ಬನ್ನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸೀಕ್ರೆಟ್ ರಿವೀಲ್ ಏನಂತ ನೀವು ತಮ್ಮನೆಲ್ಲ ನೋಡಿರ್ತೀರಾ. ಹೌದು, ಈ ವಿಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನಪ್ಪ ನನ್ನ ಹಸ್ಬೆಂಡ್ನ ಎಲ್ಲೂ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ. ಇವತ್ತು ನಾನು ಸರ್ಪ್ರೈಸ್ ಆಗಿ ನೈಟ್ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ, ಎಲ್ಲಿಗೆ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ವಿಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ನೀವು ಅವ್ರ ಜೊತೆ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಇನ್ನೂ ಬೇಗ ಗೊತ್ತಾಗಬೇಕಂದ್ರೆ ನೀವು ನನ್ನ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾಯಿತ್ತು ಅಂದರೆ ನಾನು ಸ್ಟೋರೀಸ್ ಎಲ್ಲ ಹಾಕಿರ್ತೀನಿ. ಸೊ ಇನ್ನೂ ಯಾರಾದರೂ ಫಾಲೋ ಮಾಡ್ತೀರಾ ಅಂದರೆ ಪ್ಲೀಸ್ ಈಗಲೇ ಹೋಗಿ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ, ಫಾಲೋ ಮಾಡಿ, ನಿಮಗೆ ಬೇಗ ಅಪ್ಡೇಟ್ಸ್ ಬರುತ್ತೆ ಎಲ್ಲ. ಸೊ ಬನ್ನಿ, ಇವಾಗ ನನ್ನ ಹಸ್ಬೆಂಡ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಲ್ವಾ. ಸೊ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ, ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಅವ್ರು ಇಲ್ಲೇ ಇದ್ದಾರೆ ಆ ಕಡೆ. ಸೊ ಅದನ್ನು ಅವ್ರಿಗೆ ಇವಾಗ ಸರ್ಪ್ರೈಸಾಗಿ ಕೊಡ್ತೀನಿ. ಅವ್ರ ಜೊತೆ ಕೂಡ ಪಾಪ ಶಾಪಿಂಗ್ ಹೋಗಿದೆ, ಅವ್ರ ಕೈಯಲ್ಲಿ ಅವರು ತೊಗೊಂಡ್ರು. ಬಟ್ ನಾನು ಶಾಪಿಂಗ್ ಮಾಡಿ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ, ಏನೋ ಒಂಥರ ಎಲ್ಲ ಡಿಫ್ರೆಂಟ್ ಆಗಿರಲಿ ಈ ವರ್ಷ ಅಂತ ಅಷ್ಟೇ. ಸೊ ಅದನ್ನು ಕೂಡ ಅವ್ರಿಗೆ ಸರ್ಪ್ರೈಸಾಗಿ ಇವಾಗ ಕೊಡ್ತೀನಿ. ಅವ್ರು ಸ್ನಾನ ಮಾಡ್ಕೊಂಡು ಬಂದಮೇಲೆ ಕೊಡೋಣ ಅಂತಿದ್ದೆ, ಬಟ್ ಅವ್ರು ಸ್ನಾನ ಮಾಡೋ ತನಕ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ಕೆಳಗಡೆ ನನ್ನ ಕೆಲಸ ಇದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಇವಾಗ ಹೋಗಬೇಕು. ಸೊ ಫಸ್ಟ್ ಅವ್ರು ಇವಾಗ ಕೊಟ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತೀನಿ, ರೆಕಾರ್ಡ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ. ಸೊ ನೈಟೇ ಸ್ವಲ್ಪ ತಲೆ ಗುಳ್ಳೆಬಿಟ್ಟಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಕೂಡ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾವ್ದು ವೇರ್ ಮಾಡ್ತಾರೆ ಏನೋ ನೋಡೋಣ. ಬನ್ನಿ, ಇವಾಗ ಅವ್ರಿಗೂ ಕೂಡ ಕೊಡ್ತೀನಿ, ಗೊತ್ತಾಗುತ್ತೆ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಮಿಸ್ ಮಾಡಿದೆ ಪ್ಲೀಸ್ ವಿಡಿಯೋನ ಎಂಟು ತನಕ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ನನ್ನ ಹಸ್ಬೆಂಡ್ಗೆ ವಿಶ್ ಮಾಡಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತೀನಿ ಇವಾಗಲೇ, ಯಾಕಂದರೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತಲ್ವ. ಸೊ ಅದಕ್ಕೋಸ್ಕರ ಬರ್ಡೇ ಇವತ್ತಲ್ವ, ಅದಕ್ಕೋಸ್ಕರ ಸೊ ರಿಲೇಟೆಡ್ ವಿಶಸ್ ಮಾಡಿ, ಇಟ್ಸ್ ಓಕೆ. ಬನ್ನಿ ಫಟಾಫಟ್ ಅಂತ ಈಗ ಕೆಳಗಡೆಗೆಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡ್ ಕೊಟ್ಬಿಟ್ಟು ಹೋಗ್ತೀನಿ. ಸೊ ಸಿಗ್ತೀನಿ ಆಮೇಲೆ. ಚೀನಾ ಇವಾಗ ಒಂದು ಸರ್ಪ್ರೈಸ್. ಏನು ಬಿಗ್ ಬಜಾರ್ ಅಂತ ಮ್ಯಾಕ್ಸಲ್ಲಿ ಶಾಪ್ ಮಾಡ್ಕೊಬತ್ತಿರೋದು, ಅದೊಂದು ಮಾತ್ರ ಟ್ರೆಂಡ್ಸ್ ಟಿ ಶರ್ಟು. ಬಿಗ್ ಬಜಾರ್ ಅಂತೆ, ಅದಕ್ಕೆ ನಿಂಗೆ ಏನು ತಗೊಬರ್ಬಾರ್ದು. ಪ್ಯಾಂಟ್ ಒಂದು ತರಲಿಲ್ಲ, ಲಿಪ್ಸ್ಟಿಕ್ ನನಗೆ ಪ್ಯಾಂಟ್ ಒಂದು ತರಲಿಲ್ಲ. ತರಬೇಡ ಬಿಡು, ಬರೀ ಟೀ ಶರ್ಟ್ಗಳು ಶರ್ಟ್ಗಳನ್ನೇ ಹಾಕತ್ತೀನಿ. ಪ್ಯಾಂಟು ಅಲ್ಲಿ ಸೈಜ್ ಸಿಕ್ಕಿದ್ರೆ ಕಲರ್ ಸಿಗಲಿಲ್ಲ, ಕಲರ್ ಸಿಕ್ಕಿದ್ರೆ ಸೈಜ್ ಸಿಗಲಿಲ್ಲ. ಮ್ಯಾಕ್ಸು ಟ್ರೆಂಡ್ಸಲ್ಲಿ ಎರಡರಲ್ಲೂ. ಅದಕ್ಕೆ ಏನು ಮಾಡಿದೆ, ಹೊರಗಡೆ ತಗೊಳ್ಳೋದ ಅಂದ್ಕೊಂಡೆ. ಅಷ್ಟರಲ್ಲಿ ಹೋಗ್ಲಿ ಬಿಡೋ, ಇನ್ನೇನು ನೀವೇ ತಗೋತಿಲ್ಲ ಹೆಂಗಿದ್ರು ಅಂದ್ಕೊಂಡು ಸುಮ್ಮನೆ ಅದೇ, ಇನ್ನೊಂದ್ಸಲ ತಗೊಂಡ್ರಾಯ್ತು ಅಂತ. ಅಷ್ಟರಲ್ಲಿ ಬಿಸಿ ಆಗೋದು. ಖುಷಿ ಆಯ್ತಾ? ಖುಷಿ ಆಯ್ತಾ? ಯಾವ ಚೆನ್ನಾಯ್ತು ಅಂತ ಹೇಳಿಲ್ಲ. ಯಾವ್ದಾಗತ್ತೆ ಇವಾಗ? ಯಾವ್ದಾಕಂಡಿ? ಹಂಗಾರೆ ನೀನು ತಗೊಂಬಂದಿರೋದು ಆಗತ್ಯಾ? ಯಾವ್ದಾಕಂಡಿ ಹೇಳು. ಮತ್ತು ನಮ್ಮ ಕೈಗೆ ಹಿಂಗೆ ಕೊಟ್ಟಿದ್ರೆ ಎಷ್ಟು ಪ್ರೀತಿಯಿಂದ ತಂದುಕೊಟ್ರೆ ಮಡ್ಸಕ್ಕೆ ಬರ್ತಾವ. ಮಡ್ಸ್ಕೊಂಡು ಆಯ್ತಾ? ಹ್ಯಾಪಿ ಬರ್ಡೇ ಚಿನ್ನು. ಥ್ಯಾಂಕ್ ಯು. ಕಮ್ ಬ್ಯಾಕ್. ಸೊ ಇವಾಗ ಹೊರಟಿದ್ದೀವಿ ಬೆಟ್ಟಕ್ಕೆ. ಸೊ ನನ್ನ ಹಸ್ಬೆಂಡ್ ನೋಡಿ ಔಟ್ಫಿಟ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಿಸಿಲು ಅದಕ್ಕೆ ಹಿಂಗೆ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಚಿನ್ನು ಇಷ್ಟ ಆಯ್ತಾ ಬಟ್ಟೆ? ಇಷ್ಟ ಆಯಿತು.
ಸೊ ಅವರು ವೀಡಿಯೋ ಮುಂದೆ ಜಾಸ್ತಿ ರಿಯಾಕ್ಟ್ ಎಲ್ಲ ಮಾಡೋಕ್ಕೋಗಲ್ಲ. ಸೊ ವೀಡಿಯೋ ಆಫ್ ಆದಮೇಲೆ ಜಾಸ್ತಿ ರಿಯಾಕ್ಟ್ ಮಾಡೋದವರು. ಸೊ ನನ್ನ ಔಟ್ಫಿಟ್ ನೋಡಿದ್ರಲ್ವ, ಈ ರೀತಿ ಸಿಂಪಲಾಗಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಟೈಮ್ ಬಂದು 8 ಆಗಿದೆ ಕರೆಕ್ಟಾಗಿ. ನಾನು 7 ಹೋಗಬೇಕಿತ್ತು. ನಾನು ಅಲ್ಲಿಂದ ಎಲ್ಲೋ ಕರ್ಕೊಂಡು ಹೋಗ್ಬೇಕಲ್ವ, ಲೇಟ್ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಬರ್ರಿ ಲೇಟ್ ಮಾಡೋದೇ ದಿನ ಯಾವಾಗ್ಲೂ. ಸೊ ಫ್ರೆಂಡ್ಸ್ ಅವರೆಲ್ಲ ನಾನೇ ಲೇಟ್ ಮಾಡಿದ್ದು, ಅದಕ್ಕೆ ಆ ಥರ ಲುಕ್ ಕೊಡ್ತಾ ಇದ್ದಾರೆ. ಸೊ ಇವಾಗ ಬನ್ನಿ ಬೆಟ್ಟಕ್ಕೆ ಹೋಗೋಣ. ಇವತ್ತು ಟ್ಯೂಸ್ಡೇ ಬೇರೆ, ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ಬೇಗ ದರ್ಶನ ಆದರೆ ಹೋಗು, ಏನಾಗಲ್ಲ ಆಲೋಚನೆ. 8 ಗಂಟೆ 8:30ಗೆಲ್ಲ ಹೋಗ್ತೀವ. ಏನು ಬೆಟ್ಟಕ್ಕೆ? ನೋಡೋಣ ಹೆಂಗಿರುತ್ತೆ, ಎಷ್ಟೊತ್ತಿಗೆ ದರ್ಶನ ಆಗುತ್ತೆ, ಎಷ್ಟೊತ್ತಿಗೆ ನಾವೆಲ್ಲ ರೀಚ್ ಆಗ್ತೀವಿ ಅಂತ. ಚಿನ್ನ ಯಾವ ಪ್ಲೇಸ್ ಅಂತ ಕ್ಯೂರಿಯಾಸಿಟಿ ಇದೆಯಾ? ಏನು ಕ್ಯೂರಿಯಾಸಿಟಿ ಏನಿಲ್ಲ. ಯಾಕೆ ಚಿನ್ನ ನಾನು ಇಷ್ಟು ಕಷ್ಟಪಟ್ಟು ಸರ್ಪ್ರೈಸ್ ಕೊಡೋದು ನಿಂಗೆ ಏನೂ ಇಲ್ಲ ಅನ್ನೋದು? ಅದ ರಿಸಲ್ಟ್ ಅಂತ ಗೊತ್ತು, ಯಾವುದೋ ನಾನು ಯಾವಾಗ ಹೇಳಿದೆ ನಿಮಗೆ ರಿಸಲ್ಟ್ ಅಂತ? ಯಾವತ್ತೂ ಹೇಳಿಲ್ಲ. ಫ್ರೆಂಡ್ಸ್ ಏನಾಯ್ತು ಗೊತ್ತಾ, ಅವತ್ತು ನಾನು ಹಿಂಗೆ ಮಾತಾಡುವಾಗ ಬೈ ಮಿಸ್ ಆಗಿ ರೆಸಾರ್ಟ್ಗೆ ಹಾಕೊಂಡು ಹೋಗೋದಕ್ಕೆ ಅಂತ ಎಷ್ಟು ಮಿಸ್ಸಲ್ಲಿ ಹೇಳ್ಬಿಟ್ಟೆ ಅವತ್ತು. ಬಟ್ ರೆಸಾರ್ಟ್ ಅಲ್ಲ, ಅವ್ರು ಅದನ್ನೇ ನಂಬ್ಕೊಂಡವ್ರೆ. ಆ ರೀತಿ ಫ್ಲೋಲ್ಲಿ ಹೇಳ್ಬಿಟ್ಟೆ. ಅವತ್ತು ಶಾಪಿಂಗ್ ಹೋಗಿದ್ವಲ್ಲ, ಅವತ್ತಿನ ತೊಗೊಂಡು ಬಂದಾಗ ಮಿಸ್ಸಾಗಿ ಹೇಳ್ಬಿಟ್ಟೆ. ಸೊ ಅದನ್ನೇ ರೆಸಾರ್ಟು ಕರ್ಕೊಂಡು ಹೋಗ್ತಿದ್ಯಾ ಪಕ್ಕ ಅಂತ ಇಟ್ಕೊಂಡು ಕೂತವ್ರೆ. ಸೊ ರೆಸಾರ್ಟ್ ಅಲ್ಲ. ಸೊ ನೀವು ನನ್ನ ಜೊತೆ ವೆಯ್ಟ್ ಮಾಡ್ತಾಯಿರಿ. ಎಲ್ಲಿಗೆ ಅಂತ ಗೊತ್ತಾಗಬೇಕು ಅಂದರೆ ನಾನು ಹೇಳಿದ್ದೀನಿ ಅವ್ರಿಗೆ, ದೇವ್ರ ದರ್ಶನ ಆಗಿ ತಿಂಡಿ ತಿನ್ಕೊಂಡು ನೆಕ್ಸ್ಟು ಹೊರಡುವಾಗಲೇ ನಾನು ಹೇಳೋದು ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಫ್ಯೂ ಅವರ್ಸಲ್ಲೇ ಹೇಳ್ತೀನಿ ಅಲ್ವಾ ಚಿಕ್ಕ? ಹೇಳ್ತೀನಿ, 1-2 ಅವರ್ ಅಂದ್ಕೊಳ್ಳಿ ಅಷ್ಟೇ, ಹೇಳ್ಬಿಡ್ತೀನಿ. ಸೊ ರಿವೀಲ್ ಮಾಡ್ತೀನಿ ಎಲ್ಲಿಗೆ, ಏನು ಎತ್ತ ಅಂತೆಲ್ಲ. ಎಕ್ಸೈಟ್ಮೆಂಟ್ ಇದೆಯಾ? ಹೋಗಜ್ಜಿ, ನಾವು ಅದು ನಾನು ಎಷ್ಟು ಕಷ್ಟಪಟ್ಟು ಸರ್ಪ್ರೈಸ್ ಕೊಡೋದು ನಿಂಗೆ ಎಕ್ಸೈಟ್ಮೆಂಟ್ ಇಲ್ವಾ? ಹಾಂ, ಎಲ್ಲ ಸರ್ಕಾರಿ ಬಸ್ ಫ್ರೀ ಕೊಟ್ಟಲ್ಲ, ಹೋಗೋಕ್ಕೇನೋ ಫ್ರೆಂಡ್ಸ್ ಅವ್ರು ಹಿಂಗೇನೆ. ಯಾರಾದರೂ ಲೇಡೀಸ್ ಏನಾದರೂ ಸರಿಯಾಗಿ ಗಾಡಿ ಓಡಿಸಿಲ್ಲ ಅಂದರೆ ಬೈತಾರೆ, ಬಸ್ ಫ್ರೀ ಇಲ್ವಾ ಹೋಗಿ ಅಂತ. ನನ್ನ ಹಸ್ಬೆಂಡ್ಗೆ ಎಕ್ಸೈಟ್ಮೆಂಟ್ ಇದೆ. ನಾನು ಕೊಡೋ ಸರ್ಪ್ರೈಸಲ್ಲೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಅವ್ರ ಮುಂದೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಓವರ್ ಆಡ್ತಾರೆ ಅಷ್ಟೇ, ಮಾತಾಡಬೇಕಲ್ಲ ಜಾಸ್ತಿ ಆಮೇಲೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಇದೊಂದೇ ಅಲ್ಲ, ಇನ್ನೂ 2 ಸರ್ಪ್ರೈಸ್ ಐತೆ. 2 ಸರ್ಪ್ರೈಸ್ ಇರೋದು. ಐ ಮೀನ್ ಎಲ್ಲಿಗೆ ಹೋಗೋದು ಅಂತ ರಿವೀಲ್ ಮಾಡೋದೊಂದು, ಅದಾದಮೇಲೆ ಇನ್ನೊಂದು ಸರ್ಪ್ರೈಸು. ಸೊ ಅದಕ್ಕೆಲ್ಲ ಗೊತ್ತಾಗಬೇಕಂದ್ರೆ ನೀವು ವೀಡಿಯೋಸ್ನ ನೋಡ್ತಾ ಇರಬೇಕು. ಪಾರ್ಟ್ 1 ಪಾರ್ಟ್ 2 ಬರುತ್ತೆ ಅನಿಸುತ್ತೆ, ಅಥವಾ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೊ ವೀಡಿಯೋ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ಪಾರ್ಟ್ 1 ಪಾರ್ಟ್ 2ನೇ ಬರೋದು. ಸೊ ನೋಡೋಣ ಬನ್ನಿ. ಇವಾಗ ಆನ್ ದ ವೇ ಹೋಗ್ತಾ ಹಾಗೆ ವೀಡಿಯೋನ ಶೂಟ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಮಿಸ್ ಮಾಡಿದೆ ವೀಡಿಯೋನ ಎಂಟು ತನಕ ನೋಡಿ ಅಷ್ಟೆ. ಫ್ರೆಂಡ್ಸ್ ಇವಾಗ ಹೊರಗಡೆ ಬಂದ್ವಿ, ದರ್ಶನ ಎಲ್ಲ ಮಾಡಿಕೊಂಡು. ಹಾಗೆ ಇಲ್ಲೇ ಪ್ರಸಾದನೂ ಕೂಡ ಕೊಡ್ತಾ ಇದ್ದಾರೆ. ಐ ಮೀನ್ ದೇವಸ್ಥಾನದಲ್ಲೇ ತಿಂಡಿನೂ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ನನ್ನ ಹಸ್ಬೆಂಡ್ ಸಿಗೋದೇ ಅಪರೂಪ, ನಾವು ಬರೋದೇ ರೇರಾಗಿ ಬಂದಾಗ ಈ ರೀತಿ ಸಿಗೋದೇ ಅಪರೂಪ. ಸೊ ತುಂಬ ದಿನ ಆಗಿತ್ತು ಈ ರೀತಿ ನಾವು ಪ್ರಸಾದ ತಿಂಡಿಗೆ ಬಂದು. ಸೊ ಅದಕ್ಕೆ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಂದರು. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ
ಟೊಮೊಟೊ ಬಾತ್ ಏನೋ ಕೊಡ್ತಾಯಿದ್ರು. ಸೊ ಚೆನ್ನಾಗಿತ್ತು ಪ್ರಸಾದ. ಸೊ ಪ್ರಸಾದ ಎಲ್ಲ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ತಿಂಡಿ ಕೂಡ ಅಲ್ಲೇ ಆಯಿತು, ಪ್ರಸಾದ ಕೊಡ್ತಾಯಿದ್ರು. ಸೊ ಅಲ್ಲೇ ತಿಂಡಿನೂ ಕೂಡ ತಿನ್ಕೊಂಡು, ಇವತ್ತಂತೂ ಮಂಗಳವಾರ ರಶ್ಶೇ ಇರಲಿಲ್ಲ. ಬೇಬಿ ಅದೃಷ್ಟ ಅದು ಆಲೋಚನೆ. ಸೊ ಅದು ಮಂಗಳವಾರ ರಶ್ ಇಲ್ಲ ಅಂದರೆ ನಮಗೆ ಒಂಥರ ಆಶ್ಚರ್ಯ ಅಂತ ಹೇಳ್ಬೋದು. ನಾವು ರಶ್ ಇದ್ದಾಗ ಕೂಡ ಸ್ಪೆಷಲ್ ಎಂಟ್ರಿಲಿ ಹೋಗಿದ್ರು ಇಷ್ಟೊಂದು ಬೇಗ ದರ್ಶನ ಆಗ್ತಿರ್ಲಿಲ್ಲ, ಇನ್ನೂ ಲೇಟೇ ಆಗ್ತಾಯಿತ್ತು. ಸೊ ಇವತ್ತೇನಿಲ್ಲ, ಆರಾಮ್ಸೆ ನಾರ್ಮಲ್ ದರ್ಶನದಲ್ಲಿ ಹೋದ್ವಿ, ಬೇಗ ದರ್ಶನ ಆಯಿತು, ಎಲ್ಲೂ ನಿಂತ್ಕೊಳ್ಳಿಲ್ಲ, ಆರಾಮ್ಸೆ ಒಳಗಡೆ ಹೋದ್ವಿ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು, ತಿಂಡಿ ಕೂಡ ಆಯಿತು. ಈಗ ಟೈಮ್ ಎಷ್ಟು ಚಿನ್ನು? 9:30 ಆಗಿದೆ ಟೈಮು. ಸೊ ಇವಾಗ ನೆಕ್ಸ್ಟ್ ಇಲ್ಲಿಗೆ ಅಂತ ನನ್ನ ಹಸ್ಬೆಂಡ್ ಗೊತ್ತಿರೋ ಪಪ್ಪಚ್ಚಿ ನಾನೇ ಹೇಳ್ಬೇಕು. ಆ್ಯಸ್ ಯೂಶುವಲ್ ನೀವು ಸ್ಟಾರ್ಟಿಂಗಿಂದ ನಾನು ವೀಡಿಯೋ ನೋಡ್ಕೊಂಡು ಬಂದಿದ್ರೆ ಗೊತ್ತಾಗಿರ್ತೀವಿ, ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ. ಮತ್ತೆ ಚಿನ್ನು ಏನೇನು ಸಮಾಚಾರ? ಹೇಳು, ರೈಟಾ ಲೆಫ್ಟ್ ಹೇಳು ಬೇಗ. ರೈಟಾ ಲೆಫ್ಟ್ ಅಲ್ಲ, ಅಡ್ರೆಸ್ ಹೇಳ್ತೀನಿ, ಮ್ಯಾಪ್ ಹಾಕೊಂಡು ಹೋಗೋದಷ್ಟೇ. ಇಲ್ಲಿಗೆ ಗೊತ್ತಾ, ನಾನು ಆಲ್ರೆಡಿ ಇಲ್ಲಿಗೆ 2 ಸಲ ಹೋಗಿದ್ದೀನಿ ಫ್ರೆಂಡ್ಸ್. ನಾನು ಹರ್ಬಲ್ ಲೈಫಿಂದ ಡೇ ಔಟ್ಗೆ ಅಂತ ಹೋಗಿದ್ದೆ 2 ಸಲ, 2 ಟೈಮ್ಸ್ ಹೋಗಿದ್ದೀನಿ. 1 ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಇನ್ನೊಂದು ಟೈಮ್ ಶೇರ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಏನು ಹೋಗಿದ್ದೆ ಅದಕ್ಕೆ 2 ಟೈಮ್ ಶೇರ್ ಮಾಡ್ಕೊಳ್ಳೋದು ಅಂತ. ಬಟ್ ನನಗೆ ಅಲ್ಲಿ ಹೋದಾಗ ತುಂಬ ಇಷ್ಟ ಆಯಿತು. ವೆದರ್ ಆಗಿರ್ಬೋದು, ಅಲ್ಲಿನ ನೇಚರ್ ಆಗಿರ್ಬೋದು, ನಂಗೆ ಪರ್ಸ್ನಲಿ ಇಷ್ಟ ಆಗಿರೋದ್ರಿಂದ. ಸೊ ನಾನು ಹಂಗೂ ಬೇರೆ ಕಡೆ ನೋಡ್ತಾ ಇದ್ದೆ, ಮಡಿಕೇರಿ ಹಾಗೆ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಈ ಕಡೆ ಎಲ್ಲ ನೋಡಿದೆ. ಬಟ್ ಯಾವುದೋ ನನಗೆ ಅಷ್ಟು ಅನ್ನಿಸ್ಲಿಲ್ಲ. ಇದು ಹೋಗಿದ್ನಲ್ಲ, ಐ ಮೀನ್ ಸ್ಟೇಗೂ ಡೇ ಔಟ್ಗೂ ವ್ಯತ್ಯಾಸ ಇರುತ್ತೆ. ಐ ಮೀನ್ ಈವ್ನಿಂಗ್ ಆಗ್ತಾ ಅಲ್ಲಿ ತುಂಬ ವೆದರ್ ಎಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ, ಸರ್ಪ್ರೈಸ್ ಆಗಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸ್ಟೋರಿ ಇಲ್ಲಿ ಹೇಳ್ಬಿಟ್ರೆ ಮುಂದೆ ಏನು ಹೇಳೋದು ನಾಳೆ ತನಕ ಅಲ್ವಾ. ಸೊ ಸ್ವಲ್ಪ ಉಳಿಸಿರ್ತೀನಿ, ಆಮೇಲೆ ಹೇಳ್ತೀನಿ ಮಿಕ್ಕಿದ್ದು. ಎಲ್ಲಿಗೆ ಗೊತ್ತಾ ಚಿನ್ನೋ? 2 ಸಲ ಎಲ್ಲೋಗಿದ್ದೀನಿ ಚಿನ್ನೋ ರೆಸಾರ್ಟ್ಗೆ. ಜಲಾಂಧರ ಅಲ್ಲ, ಶಿಲಾಂಧ್ರ, ಅದು ಜಲಾಂಧ್ರ ಅಲ್ಲ. ಇವ್ರು ರೆಸಾರ್ಟ್ ಪಾಪ ನೋಡ್ತಾ ಇದ್ದಾರೆ, ಅವರ ಅವಮಾನ. ರಾವಿಶಿಂಗ್ ರಿಟ್ರೀಟ್. ಏನು ಅನ್ನಿಸ್ತಾ ಇದೆ ಅಂತ ಎಕ್ಸೈಟ್ಮೆಂಟ್ ಇರ್ಬೋದು ಮರೆ ನಿಮಗೆ. ಸರ್ ವಿಡಿಯೋ ಆಫ್ ಮಾಡಿದ್ಮೇಲೆ ಅವರೆಲ್ಲ ಮಾತಾಡೋದು ಮನಸ್ಸಿನ ಮಾತು. ಸೊ ಕ್ಯಾಮ್ರಾ ಮುಂದೆ ಅವರು ಅದೇ ರೀತಿ ಎಲ್ಲ ಮಾತಾಡಲ್ಲ. ಈಗ ಅಲ್ಲಿ ಹೋಗ್ತೀವಿ, ನೋಡೋಣ. ಐ ಥಿಂಕ್ ನಾವು ಹೋಗುವಾಗಲೇ ಒಂದು 2.5 ಅವರ್ ಆಗ್ತದೆ. ನಮ್ಮ ಹಸ್ಬೆಂಡ್ ಕಾರಲ್ಲಿ 1-2 ಅವರ್ ಕರ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ನೋಡೋಣ, ಈಗ ರೂಟ್ ಮ್ಯಾಪ್ ಹಾಕ್ತೀನಿ ಎಷ್ಟೊತ್ತು ಹೋಗ್ತಾರೆ ಅಂತ. ಐ ಮೀನ್ ಒಂದು ಸಲನೂ ಬಂದಿಲ್ಲ ನಾನು ಹೋಗಿರೋದಲ್ವ. ಸೊ ನನಗೇನು ರೂಟ್ ಗೊತ್ತು, ಬಸ್ಸಲ್ಲಿ ಹೋಗಿದ್ದು ನಾವು. ಐ ಮೀನ್ ಎಲ್ಲ ಬಸ್ಸಲ್ಲಿ ಜೊತೆಲಿ ಹೋಗಿದ್ದಲ್ವ. ಈಗ ಕಾರಲ್ಲಿ ಹೋಗೋದಕ್ಕೂ ಬಸ್ಸಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಇದೆ, ಟೈಮಿಂಗ್ಸು ಕೂಡ. ನೋಡೋಣ ಬನ್ನಿ, ವಿಡಿಯೋನ ಹಿಂಗೆ ಎಂಟು ತನಕ ನೋಡ್ತಾರೆ. ಹಾಗೆ ಇನ್ನೂ ಒಂದು ಸರ್ಪ್ರೈಸ್ ಬ್ಯಾಲೆನ್ಸ್ ಇದೆ. ಏನು ಅಂತ ನೋಡಬೇಕು ಅಂದರೆ ನೀವು ವೆಯ್ಟ್ ಮಾಡಲೇಬೇಕು. ಇವಾಗ ಆನ್ ದ ವೇ ಹೋಗ್ತಾ ಹೀಗೆ ವಿಡಿಯೋ ಶೂಟ್ ಮಾಡ್ತಿರ್ತೀನಿ. ಇನ್ನೊಂದು ಸರ್ಪ್ರೈಸ್ ಏನು ಅಂತ ಅನಿಸ್ತೈತಾ? ಈ ರೀತಿ ಎಲ್ಲ ಚಿನ್ನ ವಿಡಿಯೋ ಅನ್ನೋದೈತೆ. ಕೈಗೆ ಕತ್ಕೊ ಚೈನ್ ತಂದೆ ಅಷ್ಟು ಇನ್ನೂ ಬೇಡ, ಈಗಲೇ ಸುಮ್ಮನೆ. ಎಷ್ಟೊಂದು ಜನ ಹೋಯ್ತವ್ರಲ್ಲಪ್ಪ, ಈಗ ಇನ್ಮೇಲೆ ರಶ್ ಆಗ್ತಾರೆ. ಏನು ರಶ್ ಏನಿಲ್ಲ, ಅಲ್ಲಿ ಹೋದಷ್ಟು ಇಲ್ಲಿ ಹೋಯ್ತಾ ಅಲ್ವಾ. ಐ ಮೀನ್ ನಾನು ಈಗಾಗಲೇ ಹೇಳಿಲ್ವಾ, ಈಗ ಓಪನ್ ಆಗಿ ಹೇಳ್ಬಿಡ್ತೀನಿ. ನಾನು ಅವತ್ತಿಂದ ಹೇಳ್ತಾ ಇದ್ದೆ ಗೈಸ್, ಏನು ಗಿಫ್ಟ್ ಇಲ್ಲ ಚಿನ್ನು ಈ ಸಲ ಡಿಫ್ರೆಂಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ. ಏನಾದರೂ ಡಿಫ್ರೆಂಟ್. ಈಗ ಬಟ್ಟೆ ನಾನು ಯಾವಾಗಲೂ ಕೊಡಿಸ್ತಿದ್ನಪ್ಪ, ನೀನೆಲ್ಲೋ ತೊಗೋತಾಯಿದ್ದು, ಅದೊಂಥರ ಡಿಫ್ರೆಂಟು. ಹಾಗೇನೆ ಈಗ ಕರ್ಕೊಂಡು ಹೋಗ್ತಿರೋದು ಒಂಥರ ಡಿಫ್ರೆಂಟು. ನೈಟ್ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ, ಅದೊಂಥರ ಡಿಫ್ರೆಂಟ್ ಆಗಲಿಲ್ವಾ. ಸೊ ಈ ಸಲ ಟೋಟಲಿ ಡಿಫ್ರೆಂಟ್ ಬರ್ಡೇ, ನೋ ಗಿಫ್ಟ್. ಇದೇ ಎಲ್ಲ ಗಿಫ್ಟ್ ಅಂತ ಹೇಳ್ಬೋದು. ಅವ್ರು ಖುಷಿ ಅಷ್ಟೇ ಈ ಸಲ, ಓಕೆನಾ? ಬನ್ನಿ, ಇನ್ನೂ ಒಂದು ಸರ್ಪ್ರೈಸ್ಗೆ ವೆಯ್ಟ್ ಮಾಡಿ. ಇವರು ವೆಯ್ಟ್ ಮಾಡ್ತಾ ಇರಲಿ. ಈಗ ಆನ್ ದ ವೇ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಆನ್ ದ ವೇ ಏನು ಜಾಸ್ತಿ ಏನು ವೀಡಿಯೋ ಎಲ್ಲ ಶೂಟ್ ಮಾಡಲಿ, ಯಾಕಂದರೆ ಏನು ರೋಡ್ ತೋರಿಸೋದಲ್ವಾ. ಸೊ ಅದಕ್ಕೇ ಇನ್ನೇನು ರೀಚ್ ಆಗ್ತೀವಿ. ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ ಹೇಳಿಬಿಟ್ಟು. ಸೊ ನಾವು ಲೊಕೇಶನ್ ಹಾಕ್ಕೊಂಡೆ ಹೋಗ್ತಾ ಇರೋವಂಥದ್ದು. ಯಾಕಂದರೆ ನಾನು ಹೇಳ್ದಾಗೆ ನನಗೇನು ಅಡ್ರೆಸ್ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೇ ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೆ ನನಗೂ ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಖಾಲಿ ರೋಡ್ನೇ ಶೂಟ್ ಮಾಡ್ಕೋತಾ ಇದೆಯಲ್ಲ, ಮಾಡ್ಕೊ ಅಂತ ಅಂದ್ಕೊಂಡು. ಬಟ್ ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ, ಇದನ್ನೆಲ್ಲ ಫುಲ್ ಏನು ಲೆಂತಿ ಮಾಡಲಿಲ್ಲ. ಸೊ ಅಲ್ಲಿಗೆ ರೀಚ್ ಆದಮೇಲೆ ನಿನ್ನ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲಿ ಹೋಗಿದ್ವಿ, ಯಾವ ರೆಸಾರ್ಟ್ ಹೆಂಗಿದೆ ಏನು ಅಂತ. ನೀವು ಆಲ್ರೆಡಿ ನನ್ನ ಬ್ಲಾಗ್ನ ನೋಡಿದರೆ ಗೊತ್ತಾಗಿರುತ್ತೆ, ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಯಾವ ರೆಸಾರ್ಟ್ ಅಂತ. ಹಾಗೇನೆ ಅದು ತುಂಬ ಈಗ ಟ್ರೆಂಡಿಂಗಲ್ಲಿ ಕೂಡ ಇದೆ ರೆಸಾರ್ಟು. ಸೊ ಅದಕ್ಕೆ ನೋಡಿ ಫೈನಲಿ ಬಂದ್ವಿ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಸ್ಟೋರಿಗೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಆಗಲೇ ತುಂಬ ದಿವಸದಿಂದ. ಸೊ ಆಲ್ರೆಡಿ ನಾನು 1 ವೀಕ್ ಮುಂಚೆನೇ ಬುಕ್ ಮಾಡಿದ್ದೆ ರೆಸಾರ್ಟ್ನ. ಸೊ ಅವರಲ್ಲಿ
ಏನು ನೇಮ್ ಅಂತೆಲ್ಲ ಕೇಳಿಬಿಟ್ಟು ಡೈರೆಕ್ಟ್ ಒಳಗಡೆ ಬಿಟ್ಟರು. ಯಾಕಂದರೆ ಐ ಮೀನ್ ವೀಕ್ ಡೇಸೇ ಆಗಿತ್ತು, ವೀಕೆಂಡ್ ಆಗಿರಲಿಲ್ಲ. ಬಟ್ ಆದ್ರೂ ಸೇಫ್ಟಿ ಅಲ್ವಾ, ಸೊ ಸುಮ್ಮನೆ ರೂಮ್ಸ್ ಎಲ್ಲ ಸಿಗದಿದ್ರೆ ಆಗಬೇಕಂತ ಹೇಳ್ಬಿಟ್ಟು ನಾನು ಬರ್ಡೇ 1 ವೀಕ್ ಇದ್ದಂಗ್ಲೇ ಬುಕ್ ಮಾಡಿದ್ದೆ. ಸೊ 1 ವೀಕ್ ಇದ್ದಂಗೆ ಬುಕ್ ಮಾಡಿಬಿಟ್ಟು ಅವ್ರ ತಲೆಗೆ ಹುಳ ಬಿಡ್ತಾ ಇದೆ ಡೈಲಿ ಈ ರೀತಿ ಈ ಸಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಯಾವುದೋ ಗ್ಯಾಪಲ್ಲಿ ರೆಸಾರ್ಟ್ ಅಂತ ಬಾಯ್ಬಿಟ್ಬಿಟ್ಟೆ. ಏನೋ ಡ್ರೆಸ್ ತಂದಿದ್ದೆ ರೆಸಾರ್ಟಲ್ಲಿ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಾಯ್ಬಿಟ್ಬಿಟ್ಟೆ. ಸೊ ಅದೊಂದಕ್ಕೆ ಅವರು ನಗಾಡ್ತಾಯಿದ್ರು, ನಾನು ಯಾವಾಗಲೂ ರೇಗಿಸುವಾಗಿಲ್ಲ. ಹಾಗೆಯೇ ಇವಾಗ ರೆಸಾರ್ಟ್ ಎಲ್ಲ ರೀಚ್ ಆದಮೇಲೆ ಫಸ್ಟ್ ಇಲ್ಲಿ ರಿಸೆಪ್ಷನಲ್ಲಿ ಹೋಗಿ ವಿಚಾರಿಸ್ತಾ ಇದ್ದೀನಿ. ಸೊ ರೂಮ್ ಚೆಕ್ಕಿನ್ ಎಷ್ಟೊತ್ತಿಗೆ ಏನು ಎತ್ತಾ, ಈಗ ಹೋಗ್ಬೋದಂತ. ಲಗೇಜ್ ಎಲ್ಲ ಏನು ತೊಗೊಂಡೋಗಿಲ್ಲ. ಸೊ ಇಲ್ಲಿ ಫಸ್ಟ್ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಇಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ರೆಸಾರ್ಟಿಗೆ ಬಂದು ರೀಚ್ ಆದ್ವಿ. ಸೊ ರಿಸೆಪ್ಷನಲ್ಲೆಲ್ಲ ಮಾತಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡಿ ಇವಾಗ ರೂಮ್ಗೆ ಚೆಕ್ಕಿನ್ ಆಗಬೇಕು. ಸೊ ಒಂದು ಹಾಫ್ ಆನ್ ಅವರ್ ಇವಾಗ ವೆಯ್ಟ್ ಮಾಡಬೇಕು. ಸ್ವಲ್ಪ ರೂಮು ಕ್ಲೀನಿಂಗಲ್ಲಿದೆಯಂತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ರಿಸೆಪ್ಷನ್ ಹತ್ರನೇ ಕೂತಿದ್ದೀವಿ. ಹೋಗಬೇಕು. ತುಂಬ ಅಂದರೆ ತುಂಬ ಬಿಸಿಲಿದೆ. ಫಸ್ಟ್ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಏನೋ ಹಸ್ಬೆಂಡ್ ಫುಲ್ ರೆಸಾರ್ಟ್ ನೋಡಿಲ್ಲ. ಆಮೇಲೆ ಕೇಳ್ತೀನಿ ಹೇಗೆ ಅನ್ನಿಸ್ತು ಅಂತ ಅವ್ರಿಗೆ. ಪಾಪ ಈಗ ಜಸ್ಟ್ ಎಂಟರ್ ಆಗಿ ಬಂದಿದೆ ಅಷ್ಟೇ, ಈಗೇನು ಕೇಳಲಿ, ಆಮೇಲೆ ಅದಕ್ಕೆ ಅರ್ಧ ಬೈತಾರೆ. ಈಗ ರೂಮ್ ಒಳಗಡೆ ಬಂದು ಚಿಕ್ಕಿನಾಗಿ ಆಲ್ರೆಡಿ 10 ಮಿನಿಟ್ಸ್ ಆಯಿತು, ರೆಸ್ಟ್ ಮಾಡ್ತಾ ಇದ್ವಿ. ನನ್ನ ಹಸ್ಬೆಂಡ್ ನೋಡ್ಬೋದು, ಅವ್ರು ಹೋಗ್ಬಿಟ್ರೆ ಸಂಜೆನೇ ಇದಲ್ಲದ್ರ ಅಷ್ಟು ನಿದ್ದೆ ಬರ್ತೈತಲ್ವ ಚಿನ್ನ. ಹೆಂಗೆ ಅನ್ನಿಸ್ತು? ಇನ್ನೂ ರೆಸಾರ್ಟ್ ಫುಲ್ ನೋಡಿಲ್ಲ. ಆಯಿತು ಬಿಡು, ಆಮೇಲೆ ಕೇಳ್ತಿಲ್ಲ ಅಷ್ಟಲ್ಲಿ. ಸೊ ಇನ್ನು ಲಂಚಿಗೆ ಹೋಗಿಲ್ಲ, ಫಸ್ಟು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಿಸಿಲಲ್ವಾ, ಅಷ್ಟು ದೂರದಿಂದ ಬಂದ್ವಿ, ಟಯರ್ಡ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಫಸ್ಟು ರೆಸ್ಟ್ ಮಾಡ್ತಾ ಇದ್ವಿ. ಸೊ ಲಂಚಿಗೆ ಹೋದಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಫ್ರೆಂಡ್ಸ್, ಇವಾಗ ಲಂಚಿಗೆ ಹೋಗ್ತಾ ಇದ್ದೀವಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಸೊ ಕೂಲಲ್ಲಿ ತುಂಬ ಬಿಸಿಲಿದೆ. ಇವಾಗಂತೂ ಕೂಲಲ್ಲಿ ಆಟ ಆಡೋಲ್ಲ, ಸಿಕ್ಕಾಪಟ್ಟೆ. ಈ ಬಿಸಿಲಿಗೆ ಯಾರು ಕೂಲ್ಗೆ ಹೊಂಟೋದ್ರೆ ನಾವು ತುಂಬ ಟ್ಯಾನ್ ಆಗಿಬಿಡ್ತೀವಿ. ಬೇಬಿ. ಸೊ ರೂಮ್ಸ್ ಈ ರೀತಿ ಇದೆ. ಸೊ ಮುಂದೆ ನಾನು ಕೂಡ ಹೋಗ್ಬೋದು, ಅಲ್ಲೇನೋ ಫೋಟೋಶೂಟ್ ನಡೀತಾ ಇದೆ. ಸೊ ನಾವು ಅದಕ್ಕೆ ಹೋಗ್ತಾ ಇದ್ವಿ. ನಾನು ಹೇಳ್ದಾಗ ಇಲ್ಲಿ ತುಂಬ ಗ್ರೀನರಿ, ಅದಕ್ಕೆ ನನಗಿದು ತುಂಬ ಇಷ್ಟ ಆಗಿದ್ದು ಅಂತ ಹೇಳ್ಬೋದು. ಸೊ ನಾನು ನೈಟ್ ಸೂಟ್ ಆಲ್ರೆಡಿ ತೋರಿಸಿದ್ದೆ ಒಂದು ಬ್ಲಾಗಲ್ಲಿ. ಸೊ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ, ಕ್ಲಾತು ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಫೇಶಿಯಲ್ ಏನು ವಾಶ್ ಮಾಡಲಿಲ್ಲ. ಈಗ ಲಂಚ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಫೇಸ್ ವಾಶ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನೋ ಒಂದು ಸರ್ಪ್ರೈಸ್ ಬಾಕಿ ಇದೆ ಅಲ್ವಾ. ಏನು ಅಂತ ಗೊತ್ತಾಯ್ತಾ ಚಿನ್ನ? ಗೆಸ್ ಮಾಡಿದ್ಯಾ ಇಷ್ಟು ತನಕ? ಏನು ಸರ್ಪ್ರೈಸ್ ಅಂತ? ಸೊ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಲ್ಲ ಕಾರ್ನ ಹೊರಗಡೆ ಬಿಟ್ಬಿಡ್ತಾರೆ ಕಾರ್ನ. ಸೊ ಬನ್ನಿ ಹೋಗೋಣ. ಓ ಮೈ ಗಾಡ್, ತುಂಬ ಬಿಸಿಲಪ್ಪ, ಅಯ್ಯಪ್ಪ ದೇವ್ರೆ. ಗೇಮ್ಸ್ ಏನಿದ್ರು ಆ ಕಡೆ, ಅದೇ ಬೇಜಾರಿಲ್ಲ, ಅಲ್ಲಿ ತನಕ ಹೋಗ್ಬೇಕಲ್ಲ ಅಂತ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಅನ್ಸುತ್ತೆ. ಐ ಮೀನ್ ನಾವು ಹರ್ಬಲ್ ಲೈಫಿಂದ ಬಂದಾಗ ಇಲ್ಲೇ ಹಾಲಲ್ಲಿ, ಇಲ್ಲೇ ಊಟ, ಇಲ್ಲೇ ಏನಾದರೂ ಇದೆಲ್ಲ ಲಗೇಜ್ ಎಲ್ಲ ಇಟ್ಟಿದ್ದಿಲ್ಲೇ. ಸೊ ಇವತ್ತು ಈಗ ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದಿಲ್ಲ, ಬಟ್ ಆದರೂ ಇದ್ದಾರೆ ಅಲ್ವಾ ಚಿನ್ನ, ತುಂಬ ಜನ ಇದ್ದಾರೆ. ಬಟ್ ಓಕೆ ಅಂತ ಹೇಳ್ಬೋದು. ಬನ್ನಿ ಲಂಚ್ ಆದ್ಮೇಲೆ ಸಿಗ್ತೀನಿ. ಮ್ಯೂಸಿಕ್ ಹಂಗೆ ಬರ್ತಾ ಇರತ್ತಿಲ್ಲಿ. ಓಯ್, ದಿನ ಹಿಂಗೊಂದು 70 ಒಳ್ಳೆ ವಾಕ್ ಎಕ್ಸಸೈಸ್ ಅಲ್ವಾ ಚಿನ್ನು? ಫ್ರೆಂಡ್ಸ್, ಹಾಗೆ ಇಲ್ಲಿ ಫಸ್ಟೇ ಇಂಡೋರ್ ಗೇಮ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಗೇಮ್ಸ್ ಕೂಡ ಆಟ ಆಡ್ಬೋದು ಆರಾಮಾಗಿ. ಬಿಸಿಲೆಲ್ಲ ಹೊರಗಡೆ ಆಟ ಆಡೋದಕ್ಕೆ ಈಗಾಗಲ್ಲ ಅಂತ ಹೇಳಿದ್ರೆ ಸೊ ಇಲ್ಲ, ಆರಾಮಾಗಿ ಕೂಡ ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿ ಅಂತ ಹೇಳ್ಬೋದು. ಹಾಗೆ ಬನ್ನಿ ಏನೇನಿದೆ ಲಂಚಿಗೆ ಇವತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಹಾಗೆ ವೀಡಿಯೋನ ಮಿಸ್ ಮಾಡದೆ ಎಂಟು ತನಕ ನೋಡಿ. ಸೊ ನಿಮಗೂ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗಿಂದ ಹಿಡಿದು ಎಂಟು ತನಕ. ಹಾಗೆ ಪಾರ್ಟ್ 2 ಬರುತ್ತೆ. ಸೊ ಅದಕ್ಕೋಸ್ಕರನೂ ಕೂಡ ವೆಯ್ಟ್ ಮಾಡ್ತಾಯಿರಿ. ನನ್ನ ಐಡಿಯಾ, ನನ್ನ ಪ್ಲ್ಯಾನ್ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಸೊ ಇವಾಗ ಹಾಗೆ ಒಂದು ಕ್ವಿಕ್ಕಾಗಿ ತೋರಿಸ್ಕೊಂಡು ಬರ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನನಗೆ ಒಂದೊಂದು ಐಟಮಲ್ಲಿ ತೋರಿಸ್ತಾ ಇದ್ದರೆ ಅಲ್ಲಿ ಬೇರೆಯವ್ರು ಲಂಚ್ ಮಾಡ್ತಾ ಇರ್ತಾರಲ್ವ, ನನಗೇನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಹಾಗೂ ಲೈಟಾಗಿ ತೋರಿಸ್ದೆ ಅಂತ ಹೇಳ್ಬೋದು. ಮಶ್ರೂಮ್ ಮಂಚೂರಿ ಆಗಿರ್ಬೋದು, ಹಪ್ಳ, ಐ ಮೀನ್ ವೆಜಿಟೇರಿಯನ್ಸ್ಗೆ ಇದು ವೆಜ್ ನಾನು ತೋರಿಸ್ತಾ ಇರೋವಂಥದ್ದು. ಹಾಗೆ ರೋಟಿ ಕರಿ ಇತ್ತು. ಹಾಗೆಯೇ ಇನ್ನೇನಿತ್ತು ನೆಕ್ಸ್ಟ್
ನೆಕ್ಸ್ಟ್ ಇದು ಬೇಬಿ ಕಾರ್ನ್ದು ಏನೋ ಮಾಡಿದ್ರದು, ಅದು ಕೂಡ ಚೆನ್ನಾಗಿತ್ತು. ಹಾಗೆಯೇ ನೂಡಲ್ಸ್ ಇತ್ತು, ಹಾಗೆಯೇ ಏನೋ ಒಂದು ಗ್ರೇವಿ ಇತ್ತು, ರೈಸ್, ನೆಕ್ಸ್ಟ್ ಬಂದು ಏನೋ ಪಲ್ಯ ಥರ ಇತ್ತು. ಸೊ ಹಾಗೆ ಇಲ್ಲೊಂದು ಸ್ವೀಟ್ ಕೂಡ ಇತ್ತು. ಹಾಗೆ ಈಗ ನಾನ್ ವೆಜ್ಜಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಿದ್ದೀನಿ ನಿಮಗೆ. ಸೊ ಈಗ ಫಸ್ಟ್ ಸಲಾಡ್ಸ್, ಹಾಗೆಯೇ ಡೆಸರ್ಟ್ಸಲ್ಲಿ ಒಂದು ಕೇಕ್ ಕೂಡ ಇತ್ತು. ಹಾಗೆಯೇ ಇಲ್ಲಿ ಫ್ರೂಟ್ಸ್ ಎಲ್ಲ ಥರ, ಆಮೇಲೆ ಸೌತೆಕಾಯಿ ಆಗಿರ್ಬೋದು, ಪರಂಗಿ ಹಣ್ಣು, ಕಲ್ಲಂಗಡಿ ಹಣ್ಣು, ಈ ವೆದರ್ಗೆ ಸೂಟ್ ಆಗೋವಂಥದ್ದೇ ಇತ್ತು. ಹಾಗೆ ಇಲ್ಲಿ ಗ್ರೀನ್ ಚಿಕನ್ ಇತ್ತು. ಹಾಗೆಯೇ ನೆಕ್ಸ್ಟ್ ಬಂದು ಇಲ್ಲಿ ಫಿಶ್ ಸಾಂಬಾರು ಅಂತ ಹೇಳ್ಬೋದು. ಹಾಗೆ ಇದು ಮೊಟ್ಟೆ ಕರಿ, ಹಾಗೆಯೇ ಎಗ್ ಕರಿ, ಹಾಗೆಯೇ ಇದು ನೆಕ್ಸ್ಟ್ ಚಿಕನ್ ಬಿರಿಯಾನಿ, ಹಾಗೆ ಮಾಮೂಲಿ ರೈತ, ಮೊಸರು ಬಜ್ಜಿ. ಸೊ ಅದೇ ಅಲ್ವಾ, ಸೊ ಅದಿತ್ತು. ಸೊ ಈಗ ಕೆಲವೊಂದು ಹಾಕ್ಕೊಂಡು ಬಂದು ಇಲ್ಲಿ ಲಂಚ್ ಮಾಡೋದಕ್ಕೆ ಸೊ ಕುತ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು. ಲಂಚ್ ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಲಂಚ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ಕಡೆಗೆ. ಚಿನ್ನು ನಿಂತ್ಕೋ, ಫುಡ್ ಹೆಂಗಿತ್ತು ಹೇಳೋ. ಹಂಗಂದ್ಬಿಟ್ರೆ ಮಾತಾಡ್ಬೇಕು ಹೇಳಿ ಹೆಂಗೆ ಅಂತ. ಅಯ್ಯಪ್ಪ ಜಾರ್ತಾ ಇದ್ದೀನಿ. ಸೂಪರಾ, ಇಷ್ಟ ಆಯ್ತಾ? ಚೆನ್ನಾಯ್ತಾ ರೆಸಾರ್ಟು? ಹೋಗಷ್ಟು ಅದು ಎಷ್ಟು ಸಲ ಕೇಳ್ತಾಳ ಅಂತೀಯಲ್ವಾ. ಸೊ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೀನಿ. ಸೊ ಅವ್ರಿಗೂ ವೆಯ್ಟಿಂಗು, ನಿಮಗೂ ವೆಯ್ಟಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಸೊ ಸರ್ಪ್ರೈಸ್ ಏನು ಅಂತ ಗೊತ್ತಾಗಬೇಕಂತ ಹೇಳಿದ್ರೆ ಸೊ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋ ತನಕ ವೆಯ್ಟ್ ಮಾಡಲೇಬೇಕು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಗೇಮ್ಸ್ ಆಡೋದಕ್ಕೆ ಹೋಗ್ತೀವಿ. ಸೊ ಇವಾಗಲೇ ಹೋಗೋಣ, ತುಂಬ ಬಿಸಿಲಿದೆ. ಒಂದು 4 o'clock ಹಂಗಷ್ಟೊತ್ತಿಗೆ ಹೋಗೋಣ ಅಂತ ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವ, ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಕ್ಕೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಏನಪ್ಪ ಹೇಳೋದು, ಏನಿಲ್ಲ, ಇವತ್ತಿನ ಬರ್ತಡೇ ಇನ್ನೂ ಮುಗ್ದಿಲ್ಲ. ಸೊ ಪಾರ್ಟ್ 1 ಇಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ಲೆಂತಿಯಾದ್ರೆ ನೋಡೋದಕ್ಕೆ ನಿಮಗೂ ಬೋರ್ ಆಗುತ್ತೆ. ಹಾಗೆ ಒಂದೇ ವೀಡಿಯೋದಲ್ಲೆಲ್ಲ ಹಾಕೋದಕ್ಕೆ ನನಗೂ ಕೂಡ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ ಲಾಸ್ಟ್ ಆ್ಯಂಡ್ ಫೈನಲ್ ಸರ್ಪ್ರೈಸ್ ರಿವೀಲ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ನನ್ನ ಹಸ್ಬೆಂಡ್ ಅಂದ್ಬಿಟ್ಟು ದೂರ ಹೊಂಟೋದ್ರು ನೋಡಿ, ಒಬ್ಬಳು ಹೆಂಗೆ ಬಿಟ್ಬಿಟ್ಟು ಹೋದ್ರು. ಸೊ ಎಲ್ಲ ತುಂಬ ಗ್ರೀನರಿ, ತುಂಬ ಚೆನ್ನಾಗಿದೆ ವೆದರು. ಸೊ ಈ ನೇಚರ್ಗೆ ನಾನು ಎಲ್ಲಿ ಬುಕ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಓಕೆ, ಬಾಯ್ ಬಾಯ್, ಟೇಕ್ ಕೇರ್.